ಹೊಸ್ತಿಲಲ್ಲಿರಬೇಕಾದ್ರೆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ದೊಡ್ಡ ದಂಡೆ ಕಂಡು ಬರ್ತಾ ಇದೆ. ರಾಜ್ಯದ ಪ್ರವಾಸಿಗರ ಹಾಟ್ ಸ್ಪಾಟ್ಗಳತ್ತ ದೊಡ್ಡ ಸಂಖ್ಯೆಯಲ್ಲಿ ಜನ ಈಗಾಗಲೇ ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಹೊಸ ವರ್ಷದ ಬರುವಿಕೆಯನ್ನು ಅಲ್ಲಿ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೀಗೆ ಕಾಣಿಸ್ತಾ ಇದೆ ನಮಗೆ. ಚಿಕ್ಕಮಗಳೂರು, ಮಂಡ್ಯ, ಕೊಪ್ಪಳದ ಅಂಜನಾದ್ರಿ ದೇವಸ್ಥಾನ, ಮಡಿಕೇರಿಯ ರಾಜ ಸೀಟ್ನಲ್ಲೂ ಕೂಡ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಐತಿಹಾಸಿಕ ಹಂಪಿಗೂ ಕೂಡ ಪ್ರವಾಸಿಗರು ಬಂದಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಹೋಟೆಲ್, ರೆಸಾರ್ಟ್, ಲಾಡ್ಜ್, ಹೋಮ್ ಸ್ಟೇ ಎಲ್ಲವೂ ಕೂಡ ಬುಕಿಂಗ್ ತೋರಿಸ್ತಾ ಇದೆ. ಸೋಲ್ಡ್ ಔಟ್ ಅನ್ನೋ ರೀತಿ ತೋರಿಸ್ತಾ ಇದೆ. ಫ್ಯಾಮಿಲಿ ಜೊತೆಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಜನ ಬಯಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ 3-4 ದಿನಗಳ ಮುಂಚೆನೆ ಪ್ರವಾಸಿಗರು ಪ್ರವಾಸಿ ತಾಣಗಳತ್ತ ದಾಂಗುಡಿಟ್ಟಿರೋದು ಕೂಡ ಕಂಡು ಬಂತು. ಅದರಲ್ಲೂ ಇವತ್ತು ವೀಕೆಂಡ್ ಬೇರೆ, ಇನ್ನು ಕೇಳಬೇಕಾ? ಸೊ ದ್ವಿಗುಣ ಆಗಿರುತ್ತೆ. ಇನ್ಫ್ಯಾಕ್ಟ್ 3-4 ಪಟ್ಟು ಹೆಚ್ಚೇ ಇರುತ್ತೆ ಪ್ರವಾಸಿಗರ ಸಂಖ್ಯೆ. ವರ್ಷಾಂತ್ಯಕ್ಕೆ ವಿದಾಯ ಹೇಳಲಿಕ್ಕೆ ಈಗಾಗಲೇ ಕೊಡಗು ಜಿಲ್ಲೆಗೆ ಸಾಕಷ್ಟು ಪ್ರವಾಸಿಗರ ದಂಡೆ ಅತ್ಯಂತ ಹೆಚ್ಚಾಗಿ ಹರಿದು ಬರ್ತಾ ಇದೆ. ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಕೊಡಗಿನ ಹೆಸರಾಂತ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂತಹ ರಾಜ ಸೀಟ್ನಲ್ಲಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇಯರ್ ಎಂಡ್ ಕೂಡ ಆಗಿರೋದು, ಮತ್ತೊಂದೆಡೆ ವೀಕೆಂಡ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಕಳೆದ 1 ವಾರದಿಂದನೂ ಕೂಡ ಈ ಭಾಗದಲ್ಲಿ ಏನು ಕ್ರಿಸ್ಮಸ್ ರಜೆ ಏನಿತ್ತು, ಸಾಲು ರಜೆ ಏನಿದೆ, ಈ ರಜೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಈ ಭಾಗಕ್ಕೆ ಹೆಜ್ಜೆ ಆಗ್ತಾ ಇದ್ದಾರೆ. ಬರೀ ಈ ಭಾಗಕ್ಕೆ ಮಾತ್ರ ಅಲ್ಲ, ಕೊಡಗಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳೇನಿದೆ, ದುಬಾರ ಇರ್ಬೋದು, ನಿಸರ್ಗಧಾಮ ಇರ್ಬೋದು, ಅಬ್ಬಿ ಜಲಪಾತ, ಮುಗಿಲ್ಪೇಟೆ, ಇಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸಿಗರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ. ಎಲ್ಲೆಂದರಲ್ಲಿ ಆ ಜನಸಂಖ್ಯೆಯ ದಟ್ಟಣೆ, ಪ್ರವಾಸಿಗರ ದಟ್ಟಣೆನೇ ಹೆಚ್ಚಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ಮಡಿಕೇರಿ ನಗರದ ಸುತ್ತಮುತ್ತ ಇರ್ತಕ್ಕಂಥ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ವಾಹನ ಸವಾರರು ಒಂದು ರೀತಿ ಟ್ರಾಫಿಕ್ ಕೂಡ ಸಿಲುಕಿ ಒಂದು ರೀತಿ ಪರಿತಪಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ದರೆ, ಮತ್ತೊಂದೆಡೆ ಪ್ರವಾಸಿಗರು ತಮ್ಮ ಪ್ರವಾಸಿ ತಾಣಗಳಲ್ಲಿ ಈ ವರ್ಷದ ವಿದಾಯವನ್ನು ಹೇಳಲಿಕ್ಕೆ ಸಾಕಷ್ಟು ವರ್ಷಾಂತ್ಯದಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನ್ಯೂ ಇಯರ್ನ ವೆಲ್ಕಮ್ ಮಾಡಲಿಕ್ಕೂ ಸಾಕಷ್ಟು ಸಜ್ಜಾಗಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು. ಯಾಕಂದರೆ ಅವ್ರದ್ದೇ ಆದಂತಹ ಒಂದು ಪ್ಲಾನನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಕೊಡಗಿನ ಬಹುತೇಕ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಲಾಡ್ಜ್ ಇರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಎಲ್ಲೆಂದರಲ್ಲಿ ಕಾಲು ಹಾಕ್ಲಿಕ್ಕೂ ಕೂಡ ಜಾಗ ಇಲ್ಲದಂತಹ ಪರಿಸ್ಥಿತಿ ಕೂಡ ಕೊಡಗಿನಾದ್ಯಂತ ನಿರ್ಮಾಣವಾಗಿದೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ಸರತಿ ಸಾಲಿನಲ್ಲಿ ಲಕ್ಷಾಂತರ ಮಂದಿ ಕೊಡಗಿನಲ್ಲಿ ಪ್ರವಾಸಿಗರು ಬರ್ತಾ ಇರ್ತಕ್ಕಂಥದ್ದು. ಸಾಗರೋಪಾದಿ ಹಾದಿಯಲ್ಲಿ ಕೂಡ ಪ್ರವಾಸಿಗರ ದಂಡು ಕೂಡ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಇನ್ನೇನು 2025ಕ್ಕೆ ವಿದಾಯ ಕೂಡ ಹೇಳಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. 3-4 ದಿನ ಬಾಕಿ ಇದೆ. ಇನ್ನು 2026ನ ವೆಲ್ಕಮ್ ಮಾಡಲಿಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಸಜ್ಜಾಗಿದ್ದಾರೆ. ತಮ್ಮದೇ ಆದಂತಹ ರೀತಿಯಲ್ಲಿ ವೆಲ್ಕಮನ್ನು ಮಾಡಬೇಕು, ಅದು ಪ್ರಕೃತಿ ಮಡಿಲಿನಲ್ಲಿ ವೆಲ್ಕಮನ್ನು ಮಾಡಬೇಕು ಅಂತ ಸಾಕಷ್ಟು ಪ್ಲಾನ್ ಮಾಡಿಕೊಂಡು ಈ ಜಿಲ್ಲೆಗೆ ಬಂದಿರತಕ್ಕಂಥದ್ದು. ಯಥೇಚ್ಛವಾಗಿ ಪೊಲೀಸರಿಗೂ ಕೂಡ ಈ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೂ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸಂಜೆ ಆದರೂ ಕೂಡ ಹೆಚ್ಚಾಗಿ ಪ್ರವಾಸಿಗರು ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಒಂದು ರೀತಿ